ಯುವ ಮುಂದಾಳುವಾಗಿ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಮಾಡ್ತಾ ಇದ್ದಾರೆ? ಸಮಷ್ಟಿಯ ಒಂದು ನ್ಯಾಯಪ್ರಜ್ಞೆ ಯಾಕಿಲ್ಲ? ವಿರೋಧಕ್ಕಾಗಿ ವಿರೋಧ ಅನ್ನುವಂಥದ್ದು ಯಾಕೆ? ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ ಏನು? ನೀಟ್ ಎಕ್ಸಾಮ್ ಬಗ್ಗೆ ಯಾವುದೋ ಪುಟಗೋಸಿ ನನ್ನ ಮಗ ಅಮೆರಿಕದವನು ಜಿರ್ಲೆಯ ಹೆಸರಿನಲ್ಲಿ ಬಂದು ಇಲ್ಲಿ ಪ್ರಹಸನ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲಿಯ ವಿರೋಧ ಪಕ್ಷದ ನಾಯಕರು ಇದ್ದಾರಲ್ಲ, ಅವರೇ ಮಾಡಬೇಕಿತ್ತ ಕೆಲಸ. ಏನು ಈ ಉದ್ದೇಶ ಏನು ಇದ್ರದ್ದು? ಕಾಕ್ರೋಚ್ ಪಾರ್ಟಿದು ಬಟ್ಟಂ ಬಯಲಾಗಿದೆ. ಇಡೀ ಕಾಕ್ರೋಚ್ ಪಾರ್ಟಿಯನ್ನ ಸಪೋರ್ಟ್ ಮಾಡ್ತಿರಲ್ಲ ಪ್ರಿಯಾಂಕ ಖರ್ಗೆ ಅವರ ಒಬ್ಬ ಗೃಹ ಸಚಿವರಾಗಿ, ಅವರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಇದ್ದಂತ ಎಲ್ಲರನ್ನು ಗುಡ್ಡೆ ಹಾಕೊಂಡು ಕೂತಿದಾರಲ್ಲ. ವೈ ನಾವು ಹಸಿವಿನಿಂದ ಬಳಲ್ತೇವೆ ಅಂತ ಹೇಳ್ತಾರೆ. ಅಲ್ಲಿ 5 ಸ್ಟಾರ್ ಕಲ್ಚರಿನ ಭೋಜನ ನಡೀತಾರೆ. ಏನ್ ಆನಂದಮಯ. ಯಾರೋ ಒಬ್ರು ಕೇಳ್ತಾರೆ, ನೀವು ಅಣ್ಣಾ ಹಜಾರೆ ಅವರನ್ನ ಭೇಟಿ ಆಗುದಿಲ್ವಾ ಅಂತ. ಯಾಕ್ರೆ ಭೇಟಿ ಆಗ್ಬೇಕು? 60-70 ವರ್ಷದವರೆಲ್ಲ ನಮಗೆ ಬೇಕಾ? ಬೇಡರಿ, ಅವರೆಲ್ಲ ಹೋಗ್ಬಿಡ್ಬೇಕು. ಆಮೇಲೆ ಒಬ್ಬ ಗೃಹ ಸಚಿವರಾಗಿ ನೀವು ಪಾಪ ಪಾಕಿಸ್ತಾನ ಅಂತ ಪ್ರೆಸ್ ಮೀಟ್ ಅಲ್ಲಿ ಪಾಕಿಸ್ತಾನದ ಬಗ್ಗೆ ಅಂತ ಮರುಕವನ್ನ ವ್ಯಕ್ತಪಡಿಸ್ತೀರಿ. ಪಾಪ ಪಾಕಿಸ್ತಾನ, ಪಹಲ್ಗಾಮ್ ಘಟನೆ ನೆನಪಿಲ್ವಾ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಒಂದು ಹಂತಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೆ. ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ RSSನ ಮೇಲೆ ಯಾವ ರೀತಿಯ ಒಂದು ಕಾಳಜಿ ಇದೆ ಅಥವಾ ಕಳಕಳಿ ಇದೆಯೋ ಅಥವಾ ದ್ವೇಷ ಇದೆಯೋ ಅಥವಾ ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿದ್ದಾರೋ ಗೊತ್ತಿಲ್ಲ. ಆದರೆ ಅವರು ಯಾವಾಗ ಗೃಹ ಸಚಿವರಾಗಿ ಆಯ್ಕೆ ಆಗಿದಾರೋ ಅಲ್ಲಿಂದ ಒಂದು ಕ್ಷಣವನ್ನೂ ಬಿಡದೇನೆ RSS, BJP, ಹಿಂದುತ್ವ, ಮೋದಿ ಇತ್ಯಾದಿ ಮೇಲೇನೇ ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಅವರು ಯಾವಾಗಲೂ ಕೂಡ ನಾನೊಬ್ಬ ಪರಮಜ್ಞಾನಿ ಅನ್ನುವಂಥ ಒಂದು ಉಮೇದಿನಲ್ಲಿಯೇ ಅವರು ಮಾತಾಡ್ತಾರೆ ಪತ್ರಕರ್ತರೊಟ್ಟಿಗೆ. ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಸಂಬಂಧಪಟ್ಟ ವಿಷಯ ಆದರೂ ಕೂಡ ಅವರು ತಾನೇ, ಯಾಕೆಂತಂದರೆ ದೊಡ್ಡ ಖರ್ಗೆ ಅವರ ಮಗ, ಅವರ ಅಧ್ಯಕ್ಷರು, ಆ ನಾಥೆಯಲ್ಲಿ ಬಹುಶಃ ಅವರು ಎಲ್ಲದಕ್ಕೂ ಉತ್ತರಿಸ್ತಾರೆ. ಹಾಗಾಗಿ ನನಗೆ ಅವರ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಮಾಡಬೇಕು ಅಂತ ಇತ್ತೀಚೆಗೆ ಅನಿಸ್ತಾ ಇಲ್ಲ. ಆದ್ದರಿಂದ ಒಂದು ವಾರದಿಂದ ಗಮನಿಸಿರ್ಬೋದು, ನಾನು ಅವರ ಯಾವ ಮಾತಿಗೂ ಪ್ರತ್ಯುತ್ತರವಾಗಿಯೋ ಪ್ರತಿಕ್ರಿಯೆಯಾಗಿಯೋ ನಾನು ಎಲ್ಲೂ ಅವರನ್ನು ಕೋಟ್ ಮಾಡ್ತಿರಲಿಲ್ಲ. ಪ್ರಿಯಾಂಕ ಖರ್ಗೆ ಅವರ ಮಾತಿಗೆ ನಾನು ವಿಡಿಯೋ ಮಾಡಿರಲಿಲ್ಲ. ಆದರೆ ಅವರು ಈಚೆಗೆ, ಅಂದರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದರು. BJPಯ ಯಾರ ಮಕ್ಕಳು RSS ಇಲ್ಲದೆ ಇದ್ದಾರೆ, RSSನವರ ಯಾರ ಮಕ್ಕಳು ಒಂದು ಸಮಾಜದ ಒಳಿತಿಗೋ ಇನ್ನೊಂದಕ್ಕೋ ಮಾತಾಡ್ತಾರೆ, ರೈತ ಪರ ಮಾತಾಡ್ತಾರ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾರ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರ. ಈ ರೀತಿಯ ಆಡ್ತಾ ಸಂಘ ಪರಿವಾರದ ಮಕ್ಕಳು ಯಾವ ಸಮಾಜದ ಅಥವಾ ಸಮಸ್ಯೆಯ ಪರವಾಗಿ ಮಾತಾಡ್ತಾರೆ ಅನ್ನುವಂಥ ಮಾತನ್ನಾಡ್ತಾ ದಿನಂಪ್ರತಿ ಶಾಖೆಗೆ ಹೋಗುವುದು, ಗೋ ಸೇವೆ ಮಾಡುವುದು, ಗೋಮೂತ್ರ ಕುಡಿಯುವುದು, ವ್ಯಂಗ್ಯ. ಗೋಮೂತ್ರದಿಂದ ಎಂತೆಂಥ ರೋಗ ರುಜಿನಗಳು ಇವತ್ತು ಕಡಿಮೆ ಆಗ್ತವೆ. ಕ್ಯಾನ್ಸರ್ನಿಂದ ಹಿಡಿದು ಪ್ರತಿಯೊಂದು ರೋಗಕ್ಕೂ ಅದೊಂದು ಏಕೌಷಧ ಅನ್ನೋದನ್ನು ಭಾರತ ಹೇಳ್ತಾ ಇಲ್ಲ, ವಿದೇಶದ ಸೈಂಟಿಫಿಕ್ ಆದಂಥ ಸಂಶೋಧನೆಗಳು ಹೇಳ್ತಾರೆ. ಅದನ್ನು ಕಾಂಗ್ರೆಸ್ಸು ನಿರಂತರವಾಗಿ ವ್ಯಂಗ್ಯ ಮಾಡ್ಕೊಂಡು ಬಂದಿದೆ. ಇವತ್ತು ರಾಮ ಮಂದಿರದ ಚಂದಾ ಚೋರ್ ಅನ್ನುವಂಥ ಮಾತಾಡ್ತಾ ರಾಮ ಮಂದಿರದ ಕ್ರೆಡಿಟನ್ನು ತಗೊಳ್ಳುವ ಪ್ರಧಾನಿ ಇದನ್ನೂ ತಗೋಬೇಕಲ್ವೇ ಅನ್ನುವಂಥವರು ರಾಮ ಮಂದಿರವನ್ನು ನಿರ್ಮಾಣವನ್ನೇ, ರಾಮನನ್ನೇ, ರಾಮ ಸೇತುವೆಯನ್ನೇ, ರಾಮ ಕಾಲವನ್ನೇ, ರಾಮಾಯಣವನ್ನೇ ಒಪ್ಪದೇನೆ ರಾಮ ಮಂದಿರದ ಉದ್ಘಾಟನೆ ದಿನ ಸಾಮೂಹಿಕವಾಗಿ ಬ್ಲ್ಯಾಕ್ ಶರ್ಟನ್ನು ಹಾಕ್ಕೊಂಡು ಪ್ರತಿಭಟನೆಯನ್ನು ಮಾಡಿದವು. ಮತ್ತು ಅಲ್ಲಿ ರಾಮ ಮಂದಿರಕ್ಕೆ ಯಾವುದೇ ಸರ್ಕಾರದ ನಮ್ಮ ತೆರಿಗೆಯ ಹಣ ಬಳಸಲ್ಪಟ್ಟಿಲ್ಲ. ನೆನಪಿಡಿ, ರಾಮನ ಮೇಲಿನ ಭಕ್ತಿ ಭಾವದಿಂದ 520 ವರ್ಷದ ಹೋರಾಟಕ್ಕೆ ಸಿಕ್ಕಂಥ ಒಂದು ನ್ಯಾಯಾಂಗದ ವಿಜಯ, ನ್ಯಾಯ ಮಾರ್ಗದಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದು. ಅದು ಜನರ ದುಡ್ಡು, ಅಂದರೆ ಯಾರದು? ಅಲ್ಲಿಯ ಭಕ್ತರ ದುಡ್ಡು. ಅದು ಆ ನಾಥೆಯಲ್ಲಿ ನೋಡಿದರೆ ಪ್ರತಿಪಕ್ಷಗಳು ಅದನ್ನು ಪ್ರಶ್ನಿಸುವ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಎಂಥ ಶರವೇಗದಲ್ಲಿ ಅದನ್ನು ಒಂದು SIT ಮಾಡಿ ಎಂಥವರ ಮುಖ ಮೂತಿ ನೋಡ್ದೇನೆ ಪಟ್ಟಿಂಗರು, ಕಳ್ಳರು, ಅಲ್ಲಿ ಯಾರು ಚೋರತನ ಮಾಡಿದಾರೋ ಅವ್ರನ್ನೆಲ್ಲ ಹೆಡೆಮುರಿ ಕಟ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಆಭರಣಗಳು ಲೂಟಿಯಾಗಿದೆ ಅಂತೇನೆ ಇವರು ಪ್ರಪೋಗಂಡ ಮಾಡಿದ್ರಲ್ಲ, ಅದರ ಎಲ್ಲವನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ. ಇದು ರಾಮ ಮಂದಿರದ ಕಥೆ. ಅದರ ಬಗ್ಗೆ ಅದರದೇ ಆದಂಥ
ತನಿಖೆ ಮುಂದುವರೆದಿದೆ. ಅದನ್ನು ಅವರು ಸರಿಯಾದ ದಾರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಅದರ ಬಗ್ಗೆ ಯಾವುದೇ ಪ್ರಶ್ನೆ ಮಾಡಿದರು, ಪ್ರತಿಯೊಂದಕ್ಕೂ ಪ್ರಧಾನಿ ಮಾತಾಡಲಿಲ್ಲ. ನೀಟ್ ಬಗ್ಗೆ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾನೆ, ರಾಹುಲ್ ಗಾಂಧಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ರಾಹುಲ್ ಗಾಂಧಿ ಅವ್ರು ಯಾಕೆ ಮಾತಾಡಬೇಕು? ಪ್ರಧಾನಿ ಅವರು ಮಾತಾಡಿದನ್ರಿ. ಅವರ ಮನ್ ಕಿ ಬಾತ್ ಅಂತೆ, ಅದಂತೆ, ಪರೀಕ್ಷಾ ಪೇ ಚರ್ಚೆ ಅಂತೆ. ಅಂದರೆ ಇಂಥ ಹೊಸ ಒಂದು ದಾಖಲಾರ್ಹವಾದಂಥ, ಪ್ರಯೋಗಶೀಲವಾದಂಥ, ಸಮಾಜಮುಖಿಯಾದಂಥ, ಮಕ್ಕಳ ಮನಸ್ಸನ್ನು ಅರಳಿಸುವಂಥ, ಭರವಸೆಯನ್ನು ಹುಟ್ಟಿಸುವಂಥ ಕಾರ್ಯಕ್ರಮವನ್ನು ಪ್ರಧಾನಿಯವರು ಮಾಡಿದರೂ ಕೂಡ ಅದಕ್ಕೂ ವ್ಯಂಗ್ಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಒಬ್ಬ ಯುವ ಮುಂದಾಳುವಾಗಿ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಮಾಡ್ತಾ ಇದ್ದಾರೆ? ಸಮಷ್ಟಿಯ ಒಂದು ನ್ಯಾಯಪ್ರಜ್ಞೆ ಯಾಕಿಲ್ಲ? ವಿರೋಧಕ್ಕಾಗಿ ವಿರೋಧ ಅನ್ನುವಂಥದ್ದು ಯಾಕೆ? ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ ಏನು? ನೀಟ್ ಎಕ್ಸಾಮ್ ಬಗ್ಗೆ ಯಾವುದೋ ಪುಟಗೋಸಿ ನನ್ನ ಮಗ ಅಮೆರಿಕದವನು ಜಿರ್ಲೆಯ ಹೆಸರಿನಲ್ಲಿ ಬಂದು ಇಲ್ಲಿ ಪ್ರಹಸನ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲಿಯ ವಿರೋಧ ಪಕ್ಷದ ನಾಯಕರು ಇದ್ದಾರಲ್ಲ, ಅವರೇ ಮಾಡಬೇಕಿತ್ತ ಆ ಕೆಲಸನ. ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕಿತ್ತೊಸೆಯಬೇಕಿತ್ತು ಅಂತ ಹೇಳಿದರು. ನಿಮ್ಮ ಕಾಲದಲ್ಲಿ 8 ರಿಂದ 10 ಬಾರಿ ನೀಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡಿದೆ, ಹೊರಗೆ ಬಿದ್ದಿದೆ, ಲೀಕ್ ಆಗಿದೆ. ಯಾರು ರಾಜೀನಾಮೆ ಕೊಟ್ಟರು ಅನ್ನುವ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅದರ ಜೊತೆ ಅವ್ರು ಹೇಳ್ತಾರೆ, ವಿಜಯದಶಮಿ ದಿನ ಒಂದಿನ ಹೋಗಿ ಚಡ್ಡಿ ಪ್ಯಾಂಟ್ ಹಾಕೋದ್ರಲ್ಲಿ ಈ ಬಿಜೆಪಿಯವರು RSSನವರು ನಾಟಕ ಆಡ್ತಾರೆ. ಕೋಮು ಗಲಭೆಯಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ, ಅದರಲ್ಲಿ ಯಾವ ಬಿಜೆಪಿ ಅವರ ಮಗ ಸತ್ತಿದ್ದಾರೆ, ಯಾವ RSSನ ಮಗ ಸತ್ತಿದ್ದಾರೆ? ಹೆಚ್ಚು ಬೇಡ. ಬಾಬ್ರಿ ಮಸೀದಿಯ ನೆಲಸಮದ ಸಂದರ್ಭದಲ್ಲಿ ಸತ್ತವರು ಯಾರು ಸ್ವಾಮಿ? ಯಾರು? ಇವತ್ತು ವಯನಾಡಿನಲ್ಲಿ ಮತ್ತೆ ದುರಂತ ಆಗಿದೆಯಲ್ಲ, ಪ್ರಥಮ ಪಾದ ಇಟ್ಟು ಅಲ್ಲಿ ಜೀವದ ಹಂಗನ್ನ ತೊರೆದು ಸೇವೆ ಮಾಡುವವರು, ಮಾಡಿದವರು ಯಾರು? ನಿಮ್ಮದೇ ನೆಹರು, ನಿಮ್ಮದೇ ಇಂದಿರಾ ಗಾಂಧಿಯವರು RSSನ ಒಟ್ಟು ಸೇವಾ ಕಾರ್ಯದ ಬಗ್ಗೆ ಯಾವ ರೀತಿ ಪ್ರಾಶಸ್ತ್ಯವಾಗಿ ಮಾತಾಡಿದ್ರು, ಅಲ್ಲಿ ಪಥಸಂಚಲನಕ್ಕೆ ಆಹ್ವಾನ ಕೊಟ್ಟರು. ಚರಿತ್ರೆಯನ್ನು ಗಮನಿಸಿ. ತುಂಬ ಮಾತಾಡಬಹುದು, ಏನು ಮಾತಾಡಿದರೂ ನಡೀತದೆ. ನಾನು ರಾಜ್ಯದ ಗೃಹ ಮಂತ್ರಿ ಅನ್ನುವಂಥ ನೆಲೆಯಲ್ಲಿ ಒಟ್ಟಾರೆ ಮಾತಾಡೋದಕ್ಕಿಂತ ಲಾಜಿಕಲ್ ಆಗಿ ಮಾತಾಡಬಹುದಲ್ಲ. ಹೆಂಗಿದ್ದೀರಿ? 2-3 ಭಾಷೆಯನ್ನು ನಿರ್ಗಳವಾಗಿ ಮಾತಾಡ್ತೀರಿ. ಧೀಮಂತಿಕೆ ಇದೆ, ಭವಿಷ್ಯ ಇದೆ ನಿಮಗೆ. ಇಡೀ ದೇಶದ ಕಾಂಗ್ರೆಸ್ಸಿನ ಮುಂದಿನ ರಾಜಕೀಯ ಜೀವನದಲ್ಲಿ ನಿಮಗೆ ಒಂದು ಮಹಾನ್ ಕನಸು ಕಟ್ಟುವ ಎಲ್ಲ ಯೋಗ್ಯತೆಯೂ ಇದೆ. ಆದರೆ ನೀವು ಕೇವಲ RSS, ಕೇವಲ BJP, ಕೇವಲ ಹಿಂದುತ್ವ, ಕೇವಲ ರಾಮ, ಕೇವಲ ಕೃಷ್ಣ ಅನ್ನುವಂಥ ಈ ಒಂದು ಸರಳವಾದಂಥ ಕೇವಲ ವಿರೋಧಕ್ಕಾಗಿ ವಿರೋಧ ಅಥವಾ ಜನಪ್ರಿಯತೆಗಾಗಿ ವಿರೋಧ, ಮಾಧ್ಯಮದಲ್ಲಿ ಪ್ರಾಶಸ್ತ್ಯವನ್ನು ಪಡ್ಕೋಬೇಕು, ಪ್ರತಿದಿನ ನಾನು ನ್ಯೂಸಲ್ಲಿರಬೇಕು, ಕಾಂಗ್ರೆಸ್ಸಿನ ಹೈಕಮಾಂಡನ್ನು ನಾನು ಮೆಚ್ಚಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಮಾತು, ಇವೆಲ್ಲ ನಿಮ್ಮ ರಾಜಕೀಯ ಭವಿಷ್ಯವನ್ನು ಕಮರಿಸಬಹುದೇ ಹೊರತು ಅರಳಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನು ಹೇಳ್ತಾರೆ ಅವರು, ಕೋಮು ಗಲಭೆಯಲ್ಲಿ ಬಿಜೆಪಿಯವರ ಮಕ್ಕಳು ಸಾಯ್ತಿದ್ದಾರೆ, ಅವರಿಗೆ ಇವರು ಏನು ಮಾಡ್ತಾ ಇದ್ದಾರೆ? ಸಾಯ್ತಿದ್ದಾರಾ? ಸಾಮಾನ್ಯರ ಮಕ್ಕಳು, ಬಡವರ ಮಕ್ಕಳು, ದಲಿತರ ಮಕ್ಕಳು, ಅಸಹಾಯಕರ ಮಕ್ಕಳು ಇವರು ಸಾಯ್ತಾ ಇದ್ದಾರೆ. ದಯವಿಟ್ಟು ಹೋಗಬೇಡಿ, ಕೋಮು ಗಲಭೆ ಮಾಡಬೇಡಿ ಅಂತ ಅವರಿಗೆ ಹೇಳಿ. ಈ ಬಿಜೆಪಿಯವರು RSSನವರು ಕೋಮು ಗಲಭೆಗೆ ಹೋಗಬೇಡಿ ಅಂತ ಹೇಳೋದರ ಜೊತೆಗೆ ಇವರು ಪಾಠ ಮಾಡ್ತಾರೆ. ಬಡವರ ಮಕ್ಕಳೇ, ದಲಿತರ ಮಕ್ಕಳೇ, ಆ ಮಕ್ಕಳೇ, ಈ ಮಕ್ಕಳೇ ಹೋಗಬೇಡಿ, ಕೋಮು ಪ್ರಚೋದನೆ ಮಾಡಬೇಡಿ, ಕೋಮು ಗಲಭೆಗೆ ಹೋಗಬೇಡಿ ಅಂತ ಹೇಳ್ತೀರಲ್ಲ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಪ್ರಾಮಾಣಿಕವಾಗಿ ಉತ್ತರಿಸಿ. ಆಯಿತು, ಹಿಂದೂ ಧರ್ಮದ ಒಂದು ತಳಪಾಯದ ತಳ ಸಮುದಾಯದ ಬಡವರು, ನಿರ್ಗತಿಕರು, ಅಸಹಾಯಕರು, ದಲಿತರು ಇವರೆಲ್ಲ RSSಗೆ ಹೋಗಿ ಕೋಮು ಗಲಭೆಯಲ್ಲಿ ಸಾಯ್ತಾರೆ, ಕೋಮು ಪ್ರಚೋದನೆ ಮಾಡ್ತಾರೆ. ಅವರಿಗೆ ನೀವು ಅತ್ಯಂತ ಪ್ರಬುದ್ಧವಾಗಿ ಒಂದು ಪಾಠ ಮಾಡಿದ್ದೀರಿ, ಮಾರ್ಗದರ್ಶನ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಆದರೆ ಗೃಹ ಸಚಿವರೇ, ನಿಮಗೆ ಜವಾಬ್ದಾರಿ ಇದೆ. ನಿಮಗೆ ಶಾಂತಿ ಸಹಬಾಳ್ವೆ ಕಾಪಾಡುವ ಜವಾಬ್ದಾರಿ ಇದೆ. ಒಂದು ಸಮೃದ್ಧ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ಇದೆ. ಯಾವುದೇ ಗಲಭೆ ರಹಿತವಾದಂಥ ಒಂದು ಸಮಾಜವನ್ನು, ದಿನವನ್ನು, ವರ್ತಮಾನವನ್ನು ಕಟ್ಟುವ ಜವಾಬ್ದಾರಿ ಇದೆ. ನೀವು ಮಾತಾಡಿದ್ರಲ್ಲಿ ತಪ್ಪಿಲ್ಲ. ಆದರೆ ಒಂದು ಮಾತು ಹೇಳ, ಇದೇ BJPಯವರಿಗೆ, RSSನವರಿಗೆ, ಅದರ ಜೊತೆಗೆ BJPಯಲ್ಲಿ ಕಾರ್ಯಕರ್ತರಾಗಿ, ದೇಶ ಸೇವಕರಾಗಿ ಕೆಲಸ ಮಾಡೋವರಿಗೆ ದಲಿತ, ಬಡವ, ಅವರು ಇವರು, ಅಲ್ಲಿರುವ ಮೇಲ್ವರ್ಗದವರನ್ನು ಗಮನಿಸುವುದಿಲ್ಲ, ಸಮಾಜದ ಎಲ್ಲ ವರ್ಗದವರಲ್ಲಿದ್ದಾರೆ ಅಂತ ಗಮನಿಸುವುದಿಲ್ಲ. ನೀವು ಅಲ್ಲಿದ್ದವರು ಬಹುತೇಕವಾಗಿ ಮದುವೆ ಆಗುವುದಿಲ್ಲ ಅಂತ ಗಮನಿಸುವುದಿಲ್ಲ, ಅವರಿಗೆ ಸಂಸಾರ ಇಲ್ಲ ಅಂತ ಗಮನಿಸುವುದಿಲ್ಲ, ಅವರು ಬ್ರಹ್ಮಚಾರಿಗಳು ಅಂತ ಗಮನಿಸುವುದಿಲ್ಲ, ಅವರು ದೇಶ ಕಾಲವನ್ನು ನಂಬಿ ಈ ರಾಷ್ಟ್ರಕ್ಕಾಗಿ ಸಂಪೂರ್ಣ ಸಮರ್ಪಿತರು ಅಂತ ನಿಮಗೆ ಅದರ ಗಮನಕ್ಕೆ ಇಲ್ಲ. ಆದರೆ ಇದೇ ಮಾತನ್ನು, ಕೋಮು ಪ್ರಚೋದನೆ ಮಾಡಬೇಡಿ,
ಕೋಮು ಗಲಭೆಯಲ್ಲಿ ಭಾಗವಹಿಸಬೇಡಿ, ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕಬೇಡಿ ಅನ್ನುವ ಮಾತನ್ನು ನಿಮ್ಮ ಬಾಂಧವರಿಗೆ ಹೇಳಬಹುದೇ? ದೇ ಆರ್ ಅವರ್ ಬ್ರದರ್ಸ್ ಹೇಳ್ಬಹುದೇ? RSSನ ಕಾರ್ಯಕರ್ತರು ಎಲ್ಲಿ ಬೆಂಕಿ ಹಚ್ಚಿದ್ದಾರೆ? ಯಾವ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದಾರೆ? ಯಾವ ಪೊಲೀಸರನ್ನ ಕೊಂದಿದ್ದಾರೆ? ಯಾವ ಪೊಲೀಸರಿಗೆ ಕಲ್ಲೆಸೆದಿದ್ದಾರೆ? ಯಾವ RSSನವರು ಚಾಕು ಚೂರಿ ಚೈನು ಹಿಡ್ಕೊಂಡು ಹೋಗಿ ಸ್ಟ್ಯಾಬ್ ಮಾಡಿದ್ದಾರೆ? ಹೇಳಿ, ದಯವಿಟ್ಟು ಹೇಳಿ. ಈ RSSನ ಕಾರ್ಯಕರ್ತರಿಗೆ ಬುದ್ಧಿ ಹೇಳುವ ತಾವು ಒಂದು ಸಮುದಾಯದ ಕೋಮಿನ, ಇವತ್ತು ನಿಮಗೆ ಗೊತ್ತಿದೆ ಕುಕ್ಕರ್ ಬಾಂಬ್ ಹಾಕಿದವರು ಯಾರು? ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಹಾಕಿದವನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತರಬೇತಿ ಹೊಂದಿದಂಥ ಒಬ್ಬ ಭಯೋತ್ಪಾದಕ ಅನ್ನೋದನ್ನು NIA ಇವತ್ತು ಅಧಿಕೃತಗೊಳಿಸಿದೆ. ಮೊನ್ನೆ ಬೆಳಗಾವಿಯಲ್ಲಿ ಅರೆಸ್ಟ್ ಆದವನು ಯಾರು? ಸ್ಲೀಪರ್ ಸೆಲ್ಗಳು ಯಾರು? ಇಡೀ ರಾಜ್ಯದಲ್ಲಿ ಕೋಮು ಪ್ರಚೋದನೆಗೆ ಒಂದು ಶಾಖವನ್ನ, ಬಿಸಿಯನ್ನ, ಬೆಂಕಿಯನ್ನ ಕೊಡುವವರು ಯಾರು ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ? ಅವರಿಗೆ ಬುದ್ಧಿ ಹೇಳಬಹುದಾ? ಇದೇ ರೀತಿ ಬುದ್ಧಿ ಹೇಳುವ ಸಾಧ್ಯತೆ ಇದೆಯಾ? ಇವತ್ತು ರಾಮ ಮಂದಿರದ ಚಂದಾ ಚೋರ್ ಅಂತ ಹೇಳ್ತಿರಲ್ಲ, ಇಡೀ ನಿಮ್ಮದೇ ರಾಜ್ಯದಲ್ಲಿ, ಇದೇ ಕರ್ನಾಟಕ ರಾಜ್ಯದಲ್ಲಿ ಇರುವ ಈ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಕೋಟಿ ಕೋಟಿ ಶೇಖರಣೆ ಆಗ್ತಾ ಇದೆ. ಅದರ ಲೆಕ್ಕಾಚಾರ ಕೇಳಿದ್ದೀರಾ? ಯಾಕೆ ಕೇಳುವುದಿಲ್ಲ? ಅಲ್ಲಿ ಅತ್ಯಾಚಾರ ನಡೀತಾ ಇದೆ, ಮಕ್ಕಳ ಮೇಲೆ, ಹಸು ಗೂಸುಗಳ ಮೇಲೆ ಧರ್ಮಬೀರುಗಳು ಅತ್ಯಾಚಾರ ಮಾಡ್ತಾ ಇದ್ದಾರೆ, ಕೇಳಿದ್ದೀರಾ? ಯಾವುದೇ ಒಬ್ಬ RSS ಕಾರ್ಯಕರ್ತ ಇವತ್ತು ಮಗುವಿನ ಮೇಲೆ ಅತ್ಯಾಚಾರ ಇರ್ಬೋದು, ಅನಾಚಾರ ಇರ್ಬೋದು, ಸಮಾಜ ವಿರೋಧಿ ಚಟುವಟಿಕೆ ಇರ್ಬೋದು, ಭಯೋತ್ಪಾದಕತೆ ಇರ್ಬೋದು, ಕೋಮು ಗಲಭೆ ಇರ್ಬೋದು, ಸೃಜಿಸಿದ್ದನ್ನ ತೋರಿಸಿ ನೋಡಿ. ಅವ್ರಿಗೆ ಮಾತನ್ನು ಹೇಳ್ಬೋದಲ್ಲ, ಯಾಕೆ ಹೇಳುವುದಿಲ್ಲ ತಾವು? ನಿರುದ್ಯೋಗ ಅಂತೀರಿ, ನಿರುದ್ಯೋಗ, ಬೆಲೆ ಏರಿಕೆ, ಇದರ ಬಗ್ಗೆ ಮಾತಾಡೋದಿಲ್ಲ ಅಂತೀರಿ. ನಿಮಗೆ ಒಂದು ಲೆಕ್ಕಾಚಾರ ಕೊಡ್ಲೇನು? ಉದ್ಯೋಗದ ಬಗ್ಗೆ ಕೊಡ್ಲಾ? ಪ್ರಧಾನಮಂತ್ರಿ 19ನೇ ರೋಜ್ಗಾರ್ ಮೇಳದಲ್ಲಿ 51,000 ಸರ್ಕಾರಿ ಉದ್ಯೋಗದ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೆನಪಿದೆ ಅಂತ ಅಂದ್ಕೊಳ್ತೇನೆ ನಾನು. UPAಯಲ್ಲಿ 2.9 ಕೋಟಿ ಉದ್ಯೋಗ ಸೃಷ್ಟಿ 10 ವರ್ಷದಲ್ಲಿ. ಅದೇ 10 ವರ್ಷದಲ್ಲಿ NDA 17 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. UPA ಗೌರ್ಮೆಂಟ್ ಅಲ್ಲಿ 47.15 ಕೋಟಿಯಿಂದ ಇದ್ದಂತ ಒಂದು ಉದ್ಯೋಗ ಸೃಷ್ಟಿಯಾದಂಥ ರೇಷಿಯೋ NDA 10 ಇಯರ್ಸ್ ಅಲ್ಲಿ 64 ಕೋಟಿ. ಅಧಿಕೃತ ಲೆಕ್ಕ ಇದು, ನಾವು ಕೊಟ್ಟದ್ದಲ್ಲ, ಸರ್ಕಾರ ಬಿಡುಗಡೆ ಮಾಡಿದ್ದು ಅಲ್ಲ. ಇದು RBI ಮತ್ತು ಇತರ ಸಂಸ್ಥೆಗಳು ಇವತ್ತು ಬಿಡುಗಡೆ ಮಾಡಿದಂಥದ್ದು. UPA ರೋಜ್ಗಾರ್ ದರ 3.82 ಇದ್ದದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನು ಯಾರು ಹೇಳುವುದು? ಯಾರು ಹೇಳಬೇಕು? ಆಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ನೀವು ಎಸೆದಿದ್ದೀರಿ, ಬಹಳಷ್ಟು ವ್ಯಂಗ್ಯವನ್ನು ಮಾಡಿದ್ದೀರಿ. ರಾಮ ಮಂದಿರದ ಒಂದು ಕ್ರೆಡಿಟ್ ತಗೊಳ್ಳುವರು ಚಂದಾ ಚೋರನ್ನು ತಗೋಬೇಕು. ಎಸ್, ತಗೊಳ್ತಾ ಇದ್ದಾರೆ. ಅಲ್ಲಿ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ, ದರೋಡೆ ಆಗಿದೆ, ಹಗರಣ ಬಗ್ಗೆ ಇತ್ಯಾದಿ ಬಗ್ಗೆ, ರಾಮ ಮಂದಿರದ ಬಗ್ಗೆ ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವರು ವಾಲ್ಮೀಕಿ ಹಗರಣದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಮೂಢ ಹಗರಣದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸ್ವತಃ ಪ್ರದೀಪ್ ಭಂಡಾರಿ ಅವರು ಅಂಕಿ ಅಂಶಗಳ ಸಮೇತ ತಮ್ಮ ಒಂದು ಸಂಘಟನೆ ಇದೆಯಲ್ಲ, ಸಂಸ್ಥೆ ಇದೆಯಲ್ಲ, ಅದರ ಅಂಡರ್ನಲ್ಲಿ ಎಷ್ಟು ಭೂಗ ಹಗರಣ ಆಗಿದೆ, ಎಷ್ಟು ಆಸ್ತಿಯನ್ನು ಕಬಳಿಸಲಾಗಿದೆ, ಅದರ ಒಂದು ಲೆಕ್ಕಾಚಾರ ಇಟ್ಟು ಅವರು ಅಧಿಕೃತವಾದ ಪ್ರೆಸ್ ಮೀಟ್ ಮಾಡಿ ಟೈಮ್ ಬೌಂಡ್ ಅನ್ನು ಹಾಕಿದ್ರು. ಅದಕ್ಕೆ ಉತ್ತರ ಕೊಟ್ರೇನು? ಇವತ್ತು ಪ್ರಧಾನಿಯವರು ನೀಟ್ ಬಗ್ಗೆ ಮಾತಾಡುವವರು ಎಲ್ಲಿದ್ದಾರೆ ಅಂತ ಕೇಳ್ತೀರಿ ಪ್ರೆಸ್ನವ್ರ ಹತ್ರ. ಅವರು ಆಸ್ಟ್ರೇಲಿಯಾ ಅಂತಾರೆ, ನಗಾಡ್ತೀರಿ, ವ್ಯಂಗ್ಯ ಮಾಡ್ತೀರಿ. ಪ್ರಧಾನಿಯವರ ವಿದೇಶ ಯಾತ್ರೆಯನ್ನ ಪ್ರತಿ ಹೆಜ್ಜೆಯಲ್ಲೂ ವ್ಯಂಗ್ಯ ಮಾಡುವವರು ಇದೇ 58-60 ದೇಶಕ್ಕೆ ರಾಜ್ಯದ ಭದ್ರತಾ ವ್ಯವಸ್ಥೆಗೂ ಅಥವಾ ಸರ್ಕಾರಕ್ಕೂ ಗೃಹ ಇಲಾಖೆಗೂ ಇನ್ಫಾರ್ಮೇಶನ್ನೇ ಕೊಡದೇನೆ ಭಾರತದ ಪರ, ಭಾರತದ ವಿರೋಧ ಇರುವ ಎಲ್ಲ ದೇಶಗಳಿಗೆ ಏಕಾಏಕಿ ಭೇಟಿಯನ್ನು ಕೊಟ್ಟಿದ್ದಾರೆ ಈ 11 ವರ್ಷದಲ್ಲಿ. ಅದರ ಒಟ್ಟು ಲೆಕ್ಕಾಚಾರವನ್ನು ತೆಗೆದು ಸರ್ಕಾರ ಬಿಡುಗಡೆ ಮಾಡಿದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದೆಯಲ್ಲ. ನಿಮ್ಮನ್ನು ಸೇರಿ, ರಾಹುಲ್ ಗಾಂಧಿ ಅವರನ್ನು ಸೇರಿ ಕಾಂಗ್ರೆಸ್ನವರು ಅದಕ್ಕೆ ಉತ್ತರ ಕೊಟ್ರೇನು? ಇದೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಪ್ರತಿ ದೇಶಕ್ಕೆ ಹೋದದ್ದಕ್ಕೂ ಇಂಚು ಪೈಸಾ ಲೆಕ್ಕವನ್ನು ಕೊಡ್ತಾರೆ. ಲೆಕ್ಕ ಇದೆ ಅಂದರೆ ಮಾತಾಡಬೇಕು ಅಂತ ಮಾತಾಡುವುದೇ ಒಂದು ಚಟ ಮತ್ತು ಚಟಿ ಆದರೆ ಅದು ಅನಾಹುತಕಾರಿ ಆಗತ್ತೆ ಹೊರತು ಅದು ಸಮಾಜಕ್ಕಾಗಲಿ ಅಥವಾ ಈ ದೇಶಕ್ಕಾಗಲಿ ನಾಡಿಗಾಗಲಿ ಯಾವುದೇ ಒಳಿತನ್ನು ಮಾಡದು. ಅದರ ಜೊತೆಗೆ ಹೇಳಿದರೆ ನಿರುದ್ಯೋಗ, ಯುವಕರು ಫ್ರಸ್ಟ್ರೇಷನ್ ಆಗಿದ್ದಾರೆ ಸರ್ಕಾರದ ಬಗ್ಗೆ. ಆದ್ದರಿಂದ ಕಾಕ್ರೋಚ್ ಪಾರ್ಟಿ ಅಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ದೀರಿ ತಾವು. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತಾ ಇದೆ ಅನ್ನೋದನ್ನ ನಾವೇನು ಹೇಳಬೇಕಾಗಿಲ್ಲ. ರಾಮ ಮಂದಿರದ ಒಂದು ಚಂದಾ ಚೋರ್ ಅಂತ ಇವತ್ತು ಹೇಳುವಂತ ತಮ್ಮ ಕಾಂಗ್ರೆಸ್ಸು UPA ಗೌರ್ಮೆಂಟ್ ಇಂದ ಹಿಡಿದು
78 ವರ್ಷದ ಭಾರತದ ಒಟ್ಟು ಸ್ವತಂತ್ರ ಭಾರತದಲ್ಲಿ 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿನ ಒಟ್ಟು ಹಗರಣದ ಮೂಟೆಗಳು ಎಷ್ಟಿದೆ? ಪ್ರಥಮ ಪ್ರಧಾನಿಯಿಂದ UPA ಗೌರ್ಮೆಂಟಿನ ವರೆಗೆ, ಮನಮೋಹನ್ ಸಿಂಗ್ ವರೆಗೆ ಲೆಕ್ಕಾಚಾರ ನಾನು ಹೇಳಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅದರ ಜೊತೆಗೆ ಕಾಕ್ರೋಚ್ ಪಾರ್ಟಿ ಏನೇನು ಮಾಡ್ತಾ ಇದೆ ಅಂತ ಹೇಳಬೇಕೇನು? ನೀಟ್ ಎಕ್ಸಾಮು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಯುವ ಸಮುದಾಯ ಇತ್ಯಾದಿ ಅಂತ ಬಂದಂತ ಇದೇ ಅಭಿಜಿತ್ ದೀಪ್ಗೆ ಅಲ್ಲಿ ದಿನಚರಿ ಏನಾಗ್ತಾ ಇದೆ ಅಂತ ನೋಡಿ. ನೀಟು ಮಂಗಮಾಯ, ನೀಟಾಗಿ ಅದನ್ನ ಇವತ್ತು ಇಂಡಿ ಕೂಟದ ಒಂದು ಭಾಗವಾಗಿ, ಅದರ ಪ್ರಪೋಗಾಂಡದ ಭಾಗವಾಗಿ, ಅದರ ಪ್ರಚಾರದ ಭಾಗವಾಗಿ, ಅದರ ಪೊಲಿಟಿಕಲ್ ಎಸೆನ್ಸಿನ ಭಾಗವಾಗಿ ಅಭಿಜಿತ್ ದೀಪ್ಗೆ ನಿಂತಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಾಕ್ಷ್ಯವನ್ನು ಕೊಡ್ತೇವೆ. ಒಂದು ಕಡೆ ಹೇಳ್ತಾರೆ ಅವರು, ನಾನು RSS ವಿರೋಧಿ, ನಾನು BJP ವಿರೋಧಿ, ನಾನು ಆಮ್ ಆದ್ಮಿ ಪಾರ್ಟಿಯ ವ್ಯಕ್ತಿ, ಅವರೇ ಹೇಳ್ತಾರೆ. ಅದರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಪಾಕ್ಗೆ ನೀರನ್ನ ಬಂದ್ ಮಾಡಿದ್ರ ಬಗ್ಗೆ ಪಾಕ್ ಪರವಾಗಿ ಮಾತಾಡ್ತಾನೆ ಅಭಿಜಿತ್ ದೀಪ್ಗೆ. ಪಹಲ್ಗಾಮ್ ಪರವಾಗಿ ಮಾತಾಡುವವರು ಅಲ್ಲಿ ಬಂದು ನಿಂತಿದ್ದಾರೆ. ಇದೇ ಅರುಂಧತಿ ರಾಯ್, ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳಿದಂಥವರು ದೇಶ ವಿರೋಧಿಗಳು ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇನ್ನು ಹಾಡು, ಕೇಕೆ, ಕ್ರಿಕೆಟು, ನಾವು ಹಸಿವಿನಿಂದ ಬಳಲ್ತೇವೆ ಅಂತ ಹೇಳ್ತಾರೆ. ಅಲ್ಲಿ 5 ಸ್ಟಾರ್ ಕಲ್ಚರಿನ ಭೋಜನ ನಡೀತಾ ಇರ್ತದೆ. ಏನು ಆನಂದಮಯ. ಯಾರೋ ಒಬ್ರು ಕೇಳ್ತಾರೆ, ನೀವು ಅಣ್ಣಾ ಹಜಾರೆ ಅವರನ್ನು ಭೇಟಿಯಾಗುದಿಲ್ವಾ ಅಂತ. ಯಾಕ್ರಿ ಭೇಟಿ ಆಗ್ಬೇಕು? 60-70 ವರ್ಷದವರೆಲ್ಲ ನಮಗೆ ಬೇಡರಿ, ಅವರೆಲ್ಲ ಹೋಗ್ಬಿಡ್ಬೇಕು. ಇವತ್ತು ನಾವು ಯುವಕರು ದೇಶವನ್ನು ಆಳ್ತೇವೆ, ನಮಗೆ ಗೊತ್ತಿದೆ ಏನಾಡಬೇಕು ಅಂತ. ಇದನ್ನು ಯಾರಿಗಾಗಿ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಆಗುದಿಲ್ವಾ? ದೇಶದ ಪ್ರಧಾನಿ 75 ವರ್ಷ. ಇಂತಹ ಮಾತುಗಳು, ದೇಶ ವಿರೋಧಿಗಳು, ಹಿಂದುತ್ವದ ವಿರೋಧಿಗಳು, ಹಿಂದೂ ಧರ್ಮದ ವಿರೋಧಿಗಳು, RSSನ ವಿರೋಧಿಗಳು. ಈಗ ನೀಟ್ ಎಕ್ಸಾಮು ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೂ ಇಲ್ಲ. ಈಗ ಅದು ಏನು ಶುರು ಆಗಿದೆ ಅಂತಂದ್ರೆ, ಸಂಪೂರ್ಣವಾಗಿ ಧ್ರುವರಾಟೆಯನ್ನ ಅಲ್ಲಿ ಪ್ರತಿದಿನ ವಿಡಿಯೋ ಕಾಲ್ ಮಾಡಿ ಇಲ್ಲ ಬಾಂಧವರಿಗೆಲ್ಲ ತೋರಿಸ್ತಾನೆ. ಅದರ ವಿಡಿಯೋ ತೋರಿಸ್ತಾನೆ ನಿಮಗೆ. ಧ್ರುವರಾಟೆ ಅವರಿಗೆ ಗೈಡ್ ಮಾಡುವಂಥದ್ದು. ಯಾವ ಧ್ರುವರಾಟೆ? ಭಾರತ ವಿರೋಧಿ, ಹಿಂದೂ ವಿರೋಧಿ, ರಾಮನ ವಿರೋಧಿ, ರಾಮ ದನದ ಮಾಂಸ ತಿಂತ ಇದ್ದ ಅಂತ ಹೇಳಿದಂತ ಪಟ್ಟಿಂಗ. ಮೋದಿ ಅವರ ಬಗ್ಗೆ ಇಲ್ಲ ಸಲ್ಲದ, ಈ ಸರ್ಕಾರದ ಬಗ್ಗೆ ಇಲ್ಲ ಸಲ್ಲದ ಅಂಕಿಅಂಶಗಳನ್ನೆಲ್ಲ ಸುಳ್ಳಿಟ್ಕೊಂಡು ಮಾತಾಡುವಂಥ ಮನುಷ್ಯ. ಇವರಿಗೆ ಪ್ರತಿಪಕ್ಷಗಳು, ಇಂಡಿ ಕೂಟ ಅವರಿಗೆ ಫೀಡ್ ಮಾಡ್ತದೆ. ಜಾರ್ಜ್ ಸೊರೋಸ್ ಫೀಡ್ ಮಾಡ್ತಾನೆ, ಟರ್ಕಿ ಫೀಡ್ ಮಾಡ್ತದೆ. ಭಾರತದ ಮತ್ತು ಮೋದಿ ವಿರೋಧಿಗಳೆಲ್ಲರೂ ಈ ರಾಟೆ ಎನ್ನುವಂಥ ಹೆಸರು ಬದಲಾಯಿಸಿಕೊಂಡು, ಧರ್ಮ ಬದಲಾಯಿಸಿಕೊಂಡು, ತನ್ನ ಮುಸ್ಲಿಂ ಧರ್ಮವನ್ನೇ ಹೈಡ್ ಮಾಡಿ ಹಿಂದೂ ಹೆಸರು ಇಟ್ಟುಕೊಂಡು ಮುಖ ಇಲ್ಲದ ಮನುಷ್ಯ ಭಾರತದ ಬಗ್ಗೆ ಮಾತಾಡುವವನು, ಭಾರತದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಯುವಕರಿಗೆ ಕರೆ ಕೊಡುವವನು, ಇವರಿಗೆ ಆದರ್ಶ. ಯಾವ ಕಾಕ್ರೋಚ್ ಬಗ್ಗೆ ಮಾತಾಡ್ತೀವಿ? ಕಾಕ್ರೋಚಿನ ಉದ್ದೇಶ ಏನು, ಧ್ಯೇಯ ಏನು? ದೇಶ ವಿರೋಧಿಗಳಿದ್ದಾರೆ, ಅರುಂಧತಿ ರಾಯ್ ಇದ್ದಾರೆ, ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತ ಕೂಗಿದಂಥವರಿದ್ದಾರೆ, ದೇಶಕ್ಕೆ ಬಾಂಬ್ ಇಡುವಂತ ಕೆಲಸದಲ್ಲಿ ಕೈ ಇಟ್ಟಂತವರು ಇವರಿಗೆ ಅಲ್ಲಿ ಬಿರಿಯಾನಿ ತಗೊಂಡೋಗಿ ಊಟ ಮಾಡಿಸ್ತಾ ಇದ್ದಾರೆ. ಯಾರ ಬಗ್ಗೆ ಮಾತಾಡ್ತೀರಿ? ಇಲ್ಲೊಬ್ಬ ಬಂದಿಯ ನೋಡಿ, ಸಂಜಯ್ ರಜೋರಾ. जल्दी अभिजीत भाई का साथ देना है. अरे ध्रुव भाई साथ में ही है, लेकिन यहाँ आए. नहीं अरे कोई बात अरे कोई बात नहीं. बाय बाय दोस्तों, बहनों भाइयों, बाय बाय, लव यू. बड़ी बातचीत इंडस्ट्री के लोगों से. ಗಣೇಶನ ಬಗ್ಗೆ ಈ ದೇಶದ ಪ್ರಥಮ ಪ್ಲಾಸ್ಟಿಕ್ ಸರ್ಜರಿ ಅಂತೆ ಗಣೇಶಂದು. ಗಣೇಶನ ಚಪ್ಪಲಿಯಲ್ಲಿ ಚಿತ್ರ ಬಿಡಿಸಿದವ್ರು ನೋಡಿದ್ದೇವೆ. ದೇಶದ ಮಹಾನ್ ಕಲಾವಿದ ಅಂತ ಘೋಷಿಸಿಕೊಂಡಂತವರು ನಮ್ಮ ದೇವಾನುದೇವತೆಯರನ್ನ, ದೇವಿಗಳನ್ನ ಸೂಳೆಯರಾಗಿ ಚಿತ್ರಿಸಲಿಕ್ಕೆ ಹೋದಂಥವ್ರನ್ನ ನೋಡಿದ್ದೇವೆ. ಎಲ್ಲವನ್ನು ನೋಡಿದ್ದೇವೆ. ಈ ಪಟ್ಟಿಂಗನು ಹಾಗೆ ಪಬ್ಲಿಕ್ ಅಲ್ಲಿ ಗಣೇಶನ ಬಗ್ಗೆ ವ್ಯಂಗ್ಯ ಮಾಡಿದವನು ಇವತ್ತು ಕಾಕ್ರೋಚ್ ಪಾರ್ಟಿಯ ಜಂತರ್ ಮಂತರಲ್ಲಿ ಹೀರೋ ಆಗ್ತಾ ಇದ್ದಾನೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ಗಣೇಶನನ್ನ ಈ ರೀತಿ ನೀವು ವ್ಯಂಗ್ಯ ಮಾಡ್ತೀರಲ್ಲ, ಅದ್ರ ವಿಡಿಯೋ ತೋರಿಸ್ತೇನೆ. ಅಲ್ಲನ ಬಗ್ಗೆ ಮಾಡಿ, ಯೇಸು ಕ್ರಿಸ್ತನ ಬಗ್ಗೆ ಮಾಡಿ, ಬಚಾವಾಗ್ತೀರಾ? ಯಾಕೆ ಮಾಡುವುದಿಲ್ಲ? ಕುರಾನ್ ಬಗ್ಗೆ ಮಾಡ್ತೀರಾ ನೀವು? ಬೈಬಲ್ ಬಗ್ಗೆ ಮಾಡ್ತೀರಾ? ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಮಾಡ್ತೀರಿ? ಇಂಥವ್ರು ಎಲ್ಲಿದ್ದಾರೆ? ಇವತ್ತು ಜಂತರ್ ಮಂತರಲ್ಲಿದ್ದಾರೆ. ಅಲ್ಲೊಂದು ಹೆಂಗಸು ಅಲ್ಲಾಹನ ಬಗ್ಗೆ ಹಾಡಾಡ್ತಾಳೆ. ಇದರ ಇರಾದೆ ಏನು? ಈ ಉದ್ದೇಶ ಏನು ಇದ್ರದ್ದು? ಕಾಕ್ರೋಚ್ ಪಾರ್ಟಿದು ಬಟ್ಟಂ ಬಯಲಾಗಿದೆ. ಇಡೀ ಕಾಕ್ರೋಚ್ ಪಾರ್ಟಿಯನ್ನ ಸಪೋರ್ಟ್ ಮಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಅವರ ಒಬ್ಬ ಗೃಹ ಸಚಿವರಾಗಿ, ಅವರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಇದ್ದಂತ ಎಲ್ಲರನ್ನು ಗುಡ್ಡೆ ಹಾಕೊಂಡು ಕೂತಿದಾರಲ್ಲ. ವೈ? ಯಾಕೆ? ಹಿಂದುತ್ವ, ಹಿಂದೂ ಧರ್ಮ, RSS, BJP
ಅದರಿಂದ ನನಗೆ ಆಜಾದಿ ಬೇಕು ಅಂತ ಅಲ್ಲಿ ಬಂದು ಘೋಷಣೆ ಕೂಗ್ತಾರೆ. ಏನಂತ ಭಾವಿಸಿದಿರಿ? ಯಾರ ಬಗ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ? ಇಂಥವರು ಅಲ್ಲಿ ಕೂತ್ಕೊಂಡು ಮಾತಾಡೋರ ಬಗ್ಗೆ ಸಪೋರ್ಟ್ ಮಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಅವರು. ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವ್ರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕಾ? ನಾನು ಪತ್ರ ಬರ್ದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಪಾಕಿಸ್ತಾನ. ಆಮೇಲೆ ಒಬ್ಬ ಗೃಹ ಸಚಿವರಾಗಿ ನೀವು ಪಾಕಿಸ್ತಾನ ಅಂತ ಪ್ರೆಸ್ ಮೀಟಲ್ಲಿ ಪಾಕಿಸ್ತಾನದ ಬಗ್ಗೆ ಅಂತ ಮರುಕವನ್ನು ವ್ಯಕ್ತಪಡಿಸ್ತೀರಿ. ಪಾಕಿಸ್ತಾನ ಪಹಲ್ಗಾಮ್ ಘಟನೆ ನೆನಪಿಲ್ವಾ? 26/11 ನೆನಪಿಲ್ವಾ? ಸಂಸತ್ ಭವನಕ್ಕೆ ಬಾಂಬ್ ಹಾಕಿದವ್ರು ನೆನಪಿಲ್ವಾ? 90ರ ದಶಕದಲ್ಲಿ ಕಾಶ್ಮೀರದಲ್ಲಿ ಹಿಂದೂ ಪಂಡಿತರ ಮಾರಣ ಹೋಮ ಮಾಡಿದಂಥವರು ನೆನಪಿಲ್ವಾ? ಅವರನ್ನೇ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಿ ಅವರು ಶೇಕ್ ಹ್ಯಾಂಡ್ ಮಾಡಿ ಕರ್ಕೊಬಂದದ್ದನ್ನು ಗಮನಿಸಿದ್ದೇವೆ. ಯಾಸಿನ್ ಮಲಿಕ್ ಎಂಥ ಕ್ರೂರಿ ಅವನು, ಪಾಕಿಸ್ತಾನದ ISI ಏಜೆಂಟ್ ಅವನು. ಅಂಥವನನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ದು ಈ ದೇಶ ಮರ್ತಿದೆಯಾ? ಪಾಕಿಸ್ತಾನ ಯಾವ್ಯಾವ ರೀತಿಯಲ್ಲಿ ಇವತ್ತು ಭಾರತದ ಇಡೀದಾದಂಥ ಒಂದು ನಕ್ಷೆಯನ್ನೇ ಬದಲಿಸಿಕೊಟ್ಟಂಥ ದೇಶದ್ರೋಹಿ, ಇಡೀ ದೇಶದ ಹುಟ್ಟಿದ ಮಗು 3 ವರ್ಷದ 2 ವರ್ಷದ 4 ವರ್ಷದ ಮಗುವಿಗೆ ಕೇಳಿ ನಮ್ಮ ದೇಶದ ಶತ್ರು ರಾಷ್ಟ್ರ ಯಾವುದು? ಅದು ಪಾಕಿಸ್ತಾನ ಅಂತ ಹೇಳ್ತದೆ. ಪಾಕಿಸ್ತಾನದೊಟ್ಟಿಗೆ ಕೈ ಜೋಡಿಸ್ತೀರಿ, ಪಾಕಿಸ್ತಾನದೊಟ್ಟಿಗೆ ಸ್ನೇಹ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ನಮ್ಮ ಜನದೇಗುಲ ಅಲ್ಲಿ ನಿಮ್ಮ MP ಕೂಗ್ತಾರೆ ವಿಧಾನಸೌಧದಲ್ಲಿ. ಆ ಕೇಸ್ ಏನೂ ಆಗುವುದಿಲ್ಲ. ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳಿದ ಸರ್ಕಾರದಲ್ಲಿ ಕಂಡಲ್ಲಿ ಪಾಕಿಸ್ತಾನ ಧ್ವಜ, ಪಾಕಿಸ್ತಾನ ಜಿಂದಾಬಾದ್. ಇವತ್ತು ಜಂತರ್ ಮಂತರ್ನಲ್ಲಿ ಅಂಥವರೇ ಸೇರ್ಕೊಂಡಿದ್ದಾರೆ. ಉಮರ್ ಖಾಲಿದ್ ಕಿ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ. ಯಾರೋ ಅಭಿಜಿತ್ ದೀಪ್ಗೆ ನೇತೃತ್ವದ ಜಿರಳೆ ಗುಂಪು. ಇದನ್ನು ನೀವೇನು ಹೇಳ್ತೀರಿ? ಈ ದೇಶದ ಹತಾಶ ಯುವ ಸಮುದಾಯದ ಪ್ರಾತಿನಿಧಿಕ ಹೋರಾಟ, ಮುಖಂಡತ್ವ. ದೇಶ ವಿರೋಧಿಗಳೆಲ್ಲ ನಮ್ಮ ದೇಶದ ಯುವಕರ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. 60-70 ವರ್ಷದವರು ನಮಗೆ ಬೇಕಾಗಿಲ್ಲ, ಅವರು ಭಜನೆ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳುವವರು ಸೋನಮ್ ವಾಂಗ್ ಚೋಕ್. ಅವರಿಗೆ ಎಷ್ಟು ವರ್ಷ ಅಂತ ಅಭಿಜಿತ್ ದೀಪ್ಗೆ ಹತ್ರ ಕೇಳಬೇಕಾಗಿದೆ. ಈ ಜಿರ್ಲೆಗಳಿಗೂ ಈ ವಾಂಗ್ ಚೋಕ್ಗೂ ಏನು ಸಂಬಂಧ? ಅವನು ಬಂದಲ್ಲಿ ಅಮರನಾಥ ಉಪವಾಸ ಮಾಡೋದೇನು? ಅಲ್ಲಿ ಕುಡಿತಾ ಇರುವಂತದ್ದೇನೋ, ತಿಂತಾ ಇರುವಂತದ್ದೇನೋ, ಕದ್ದು ಮುಚ್ಚು ಮಾಡ್ತಾ ಇರುವಂತದ್ದೇನೋ? ಇದೇ ಅಭಿಜಿತ್ ದೀಪ್ಗೆ ರಾತ್ರಿ ಎಲ್ಲಿಗೆ ಹೋಗ್ತಾರೆ ಅಂತ ಒಬ್ರು ಪ್ರಶ್ನವ್ರು ಕೇಳಿದಾಗ ಮುಖ ಮರೆಚಿಕೊಂಡು ಓಡ್ತಾ ಇದ್ದ. 5 ಸ್ಟಾರ್ ಹೋಟೆಲ್ಗೆ ಹೋಗಿ ಮಲಗ್ತಾನೆ. ಕೇಳಿದ್ರೆ ನಾನು ಇಲ್ಲೇ ಬೀದಿಯಲ್ಲಿ ಮಲಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸೊಳ್ಳೆಗಳಂತೆ, ಹಸುವೆಯಂತೆ, ಅದಂತೆ ಇದಂತೆ. ಇದೇ ಅಭಿಜಿತ್ ದೀಪ್ಗೆ ತನ್ನ ಗೆಳತಿಯೋ ಇನ್ನೊಂದೋ ಮಗದೊಂದೋ ಗೊತ್ತಿಲ್ಲ ಅಂಥವ್ರೊಟ್ಟಿಗೆ ರಾತ್ರಿ ಏನು ಮಾಡ್ತಾ ಇದ್ದೆ ಅನ್ನೋದನ್ನು ವಿಡಿಯೋ ಬಂದಿದೆ. ಇಂಥವರನ್ನು ಸಪೋರ್ಟ್ ಮಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಪಾಕಿಸ್ತಾನವನ್ನು ಪಾಕಿಸ್ತಾನ ಅಂತಿರಲ್ಲ. ಬಾಯ್ ತಪ್ಪೇನು ಬಂದಿದೆ ಅಂತ ನಾವು ನಂಬೋ ಸ್ಥಿತಿಯಲ್ಲಿಲ್ಲ. ಯಾವುದೋ ಜ್ಞಾನದಲ್ಲಿ ನೀವು ಪಾಕಿಸ್ತಾನ ಅಂತ ಹೇಳಿದ್ದೀರಿ ಅಂತ ನಾವು ನಂಬುವುದಿಲ್ಲ. ನಿಮ್ಮ ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನಕ್ಕೆ ಹೋಗಿ ಏನು ಮಾಡಿದ್ರು ಅನ್ನೋದನ್ನು ನಾವು ಮರೆಯುವುದಿಲ್ಲ. ಚೈನಾದೊಟ್ಟಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹೋಗಿ ಯಾವ ಒಪ್ಪಂದ ಮಾಡ್ಕೊಬಂದಿದ್ರು ಅನ್ನೋದನ್ನು ಮರೆಯುವುದಿಲ್ಲ. ಯಾಕೆ ಹೀಗೆ? ಕೇಂದ್ರ ಸರ್ಕಾರದ ಯೋಜನೆಯನ್ನ ನಾವೇ ಮಾಡಬೇಕಲ್ವಾ? VBG ರಾಮ್ಜಿ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ನಾವೇ ಕೊಡ್ಬೇಕಲ್ವಾ? ರೈತರ ಸಾಲ ಮನ್ನಾ ಮಾಡಿ ಅಂತ BJP ಅವರು ಹೇಳ್ಬಿಟ್ರೆ ಹೇಗೆ ಸ್ವಾಮಿ? ಸಾಂವಿಧಾನಿಕವಾದಂಥ ಈ ಪ್ರಶ್ನೆಗಳನ್ನ ಹೇಗೆ ನೀವು ನುಣುಚಿಕೊಳ್ತೀರಿ? 10 kg ಅಕ್ಕಿ ಕೊಡ್ತೀರಲ್ಲ, 5 kg ಅಕ್ಕಿ ಯಾರು ಕೊಟ್ಟದ್ದು? ಜಲ ಮಿಷನ್ಗೆ ದುಡ್ಡು ಕೊಡೋದು ಏನು ಕೇಂದ್ರ ಸರ್ಕಾರ ದುಡ್ಡು ಕೊಡೋದಿಲ್ವಾ? ಮೆಟ್ರೋಕ್ಕೆ ಕೇಂದ್ರ ಸರ್ಕಾರ ಕೊಡೋದಿಲ್ವಾ ದುಡ್ಡು? ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ತಾನೇ ಅದು. ರಾಜ್ಯದ ಪಾಲು, ಕೇಂದ್ರದ ಪಾಲು. ಅದನ್ನು ಯಾಕೆ ಮರೆಸ್ತೀರಿ? ಅದನ್ನು ಯಾಕೆ ಜನರಿಗೆ ಕಣ್ಕಟ್ಟು ಮಾಡ್ತೀರಿ? ನಾನು ಯಾಕೆ ಇಷ್ಟೆಲ್ಲ ಮಾತಾಡದೆ ಗೊತ್ತಾ ಪ್ರಿಯಾಂಕಾ ಖರ್ಗೆ ಅವರೇ? ನಿಮ್ಮ ಮೇಲೆ ತುಂಬ ಭರವಸೆ ಇದೆ. ಅದರ ಹಾದಿ ತಪ್ಪೇಡಿ ಅಂತ, ಬಾಯಿ ತಪ್ಪೇಡಿ ಅಂತ. ಸಮಾಜದ ಕನಸನ್ನು ಕಾಣಿ. ಅಂಬೇಡ್ಕರ್ ಮತ್ತು ಬುದ್ಧ ನಮ್ಮ ಆದರ್ಶ ಅಂತ ಹೇಳುವವರು ಸಮಾಜವನ್ನು ಒಡೆಬಾರದು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡು. ಹಿಂದೂಗಳು ಏನು ಮಾಡಿದ್ದಾರೆ ನಿಮಗೆ? ಹಿಂದುತ್ವ ಏನು ಮಾಡಿದೆ? ಸನಾತನ ಏನು ಮಾಡಿದೆ? ರಾಮಕೃಷ್ಣ ನಿಮಗೇನು ಮಾಡಿದ್ದಾರೆ ಹೇಳಿ ನೋಡೋಣ. ಸರ್ವೇ ಜನ ಸುಖಿನೋ ಭವಂತು ಅಂತ ಬದುಕಿದಂಥ ದೇಶ ತಾನೇ ಇದು. ಇಡೀ ವಿಶ್ವಕ್ಕೆ ಮಾನವೀಯ ಗುಣಧರ್ಮಗಳನ್ನ ಕೊಟ್ಟಂದು ಯಾವ ಧರ್ಮ? ನಮ್ಮದೇ ಧರ್ಮ ತಾನೇ, ಇದೇ ಧರ್ಮ ತಾನೇ. 50% ಹಿಂದೂಗಳು, 36% ಅಲ್ಪಸಂಖ್ಯಾತರು ಇದ್ದಾಗ ಇರುವಂತ ಒಂದು ಹಳ್ಳಿಗೂ, ಅದೇ 50% ಹಿಂದೂಗಳ ಜಾಗದಲ್ಲಿ 52% ಅಲ್ಪಸಂಖ್ಯಾತರು ಆದಾಗ ಏನಾಗತ್ತೆ ಅನ್ನುವಂಥ ಪ್ರಜ್ಞೆ ಅಂಬೇಡ್ಕರ್ಗೆ ಇತ್ತಲ್ಲ. ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ
32% ಇದ್ದಂಥ ಹಿಂದೂಗಳು ಇವತ್ತು 2%ಗೆ ಬಂದು ಇಳಿದದ್ದು ಹೇಗೆ ಅನ್ನೋದು ವ್ಯಾಖ್ಯಾನ ಮಾಡಬೇಕೇನು? ಅದೇ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಎಷ್ಟು ಅಲ್ಪಸಂಖ್ಯಾತರಿದ್ರು, ಈಗ 78 ವರ್ಷದಲ್ಲಿ ಎಷ್ಟಿದ್ದಾರೆ? ಅದೇ ರೇಷ್ಯೋನಲ್ಲಿ ಬಹುಸಂಖ್ಯಾತರು ಎಷ್ಟು ಕೆಳಗಿಳಿದಿದ್ದಾರೆ? ಇದರ ಅರ್ಥ ಏನು? ಇವನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಭವಿಷ್ಯದ ಲೀಡರ್, ಭವಿಷ್ಯದ ಮಹಾನ್ ಒಂದು ನಾಯಕನಾಗುವ ಎಲ್ಲ ಅರ್ಹತೆ ಇದ್ದು ಕೂಡ ಈ ಕೆಲಸಕ್ಕೆ ಬಾರದೇ ಇದ್ದಂಥ ಸತ್ಯವಲ್ಲದ ಸುಳ್ಳಿನ ಸರಮಾಲೆ ಯಾಕೆ ಹೇಳಿ? ಇದು ನಾನು ಕೇಳುವ ಪ್ರಶ್ನೆ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಮಾಧ್ಯಮ ಯಾವಾಗಲೂ ಸಮುದಾಯದ ಪ್ರತಿನಿಧಿ, ಸಮಾಜದ ಪ್ರತಿನಿಧಿ, ಸಾಮಾಜಿಕ ಧ್ವನಿಯ ಪ್ರಾತಿನಿಧಿಕತ್ವವನ್ನು ವಹಿಸ್ತು. ಸಮಾಜದಲ್ಲಿ ಈ ಚರ್ಚೆ ಆಗ್ತಾ ಇದೆ, ಅದರ ಪರವಾಗಿ ಪ್ರಾತಿನಿಧಿಕವಾಗಿ ನಿಮ್ಮೊಟ್ಟಿಗೆ ಇಲ್ಲಿವರೆಗೆ ಇಷ್ಟು ನಿಮ್ಮ ಮಾತಿನ ಗೊಂದಲಗಳು, ನಿಮ್ಮ ಮಾತಿನ ಆಧಾರರಹಿತವಾದಂಥ ನೆಲೆಗಳು ಇವನ್ನೆಲ್ಲ ಇಟ್ಕೊಂಡು ಕಣ್ತೆರೆದು ನೋಡಿ. ಯುವ ಸಮುದಾಯದ ಫ್ರಸ್ಟ್ರೇಷನ್ ಬಗ್ಗೆ ಮಾತಾಡುವ ತಾವು ನಿಜವಾಗಿಯೂ 12 ವರ್ಷದಲ್ಲಿ NDA ಸರ್ಕಾರದಲ್ಲಿ ಏನಾಗಿದೆ, UPA ಸರ್ಕಾರದಲ್ಲಿ ಏನಾಗಿತ್ತು, ಎಷ್ಟು ಹಗರಣ ನಡೆದಿತ್ತು, ಸ್ವತಃ ಮನಮೋಹನ್ ಸಿಂಗ್ ಅವರ ಒಂದು ಮೌನದ ಹಾದಿಯಲ್ಲಿ ಅಥವಾ ಅವರ ಪ್ರಾಜ್ಞತೆಯಲ್ಲೂ ಕೂಡ ಯಾವ್ಯಾವ ರೀತಿಯ ದುರವಸ್ಥೆಗಳನ್ನು ಈ ದೇಶ ಕಂಡಿತ್ತು, ಈ 12 ವರ್ಷದಲ್ಲಿ ಮೋದಿಯವರ ದಕ್ಷ ಆಡಳಿತ ಏನನ್ನ ಮಾಡಿ ದಯವಿಟ್ಟು ಗಮನಿಸಬೇಕಲ್ಲ. ನಿಮ್ಮಂಥವರೂ ಗಮನಿಸದೇ ಇದ್ದರೆ, ನಿಮ್ಮಂಥ ಯುವ ಮುಂದಾಳುಗಳು ಗಮನಿಸದೇ ಇದ್ದರೆ, ನಿಮ್ಮಂಥ ಒಂದು ಚಾಕಚಕ್ಯತೆ ಇದ್ದಂಥವರು, ಬುದ್ಧಿ ಇದ್ದವರು, ಜ್ಞಾನ ಇದ್ದವರು, ಇಡೀ ದೇಶದ ಸಂವಿಧಾನ, ಇಡೀ ದೇಶದ ಚರಿತ್ರೆ, ಅಂಬೇಡ್ಕರ್, ಬುದ್ಧ ಎಲ್ಲವನ್ನ ಅರ್ದು ಕುಡಿದು ಸಾವರ್ಕರ್ರಂಥ ಕ್ರಾಂತಿಕಾರಿಗಳನ್ನು, ಭಗತ್ ಸಿಂಗ್ನಂಥವರನ್ನ, ಸುಭಾಷ್ ಚಂದ್ರ ಬೋಸ್ರಂಥವರನ್ನ ಅರಬ್ಬಿ ಸಮುದ್ರಕ್ಕೆ ಏಕಾಏಕಿ ಬಿಸಾಡೋದಿದೆಯಾ? ಇದು ದೇಶಕ್ಕೆ ಮಾಡುವ ಅವಮಾನ ಅಷ್ಟೇ ಅಲ್ಲ, ತಮಗೆ ತಾವು ಮಾಡಿಕೊಳ್ಳುವಂಥ. ದಯವಿಟ್ಟು ಗಮನ. ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನನ್ನ ಮಾತು, ನನ್ನ ವಿಷಯ ಮಂಡನೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮಾತು, ಅದರಿಂದ ಆಗುವಂಥ ಪರಿಣಾಮಗಳು ಇವೆಲ್ಲಗಳ ಬಗ್ಗೆ ಇವತ್ತು ಮಾತಾಡಿದ್ದೇನೆ. ಇದೇ ನಮ್ಮ ಕಾಕ್ರೋಚ್ ಪ್ರಹಸನ, ವ್ಯಂಗ್ಯ, ನಾಟಕ, ಫಂಡೆಡ್, ಸ್ಪಾನ್ಸರ್ಡ್, ಭಾರತದ ಒಳಗಿನ ಮತ್ತು ಭಾರತದ ಹೊರಗಿನ ದೇಶ ವಿರೋಧಿಗಳ ಒಂದು ಪ್ರಾತಿನಿಧಿಕ ಸ್ವರೂಪವಾಗಿ ಇವತ್ತು ಜಂತರ್ ಮಂತರಲ್ಲಿ 18-20 ದಿನದಿಂದ ಮಾಡ್ತಾ ಇರುವಂಥ ಪ್ರಹಸನಗಳ ಕೆಲವು ಝಲಕ್ಕನ್ನು ಹೇಳಿದ್ದೇನೆ. ಕೊನೆಯದಾಗ ಒಂದು ಮಾತು ಹೇಳಬೇಕು. ಅಮಿತ್ ಶಾ ಗೃಹ ಮಂತ್ರಿಯಾಗಿ ಇವರಿಗೆ ಯಾಕೆ ಇಂಥ ಲಾಂಗ್ ರೋಪನ್ನು ಕೊಟ್ಟಿದ್ದಾರೆ? ದೆಹಲಿಯ ಸರ್ಕಾರ ಯಾಕೆ ಇವರಿಗೆ ಕಾನೂನಾತ್ಮಕವಾಗಿ ಅವರು ಕಾನೂನನ್ನು ಮೀರ್ತಾ ಇದ್ದಂಥದ್ದನ್ನು ಕಂಡು ಕಾಣದೇ ಇದ್ದ ಹಾಗೆ ಯಾಕೆ ವರ್ತಿಸ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಕಾಡುವ ಪ್ರಶ್ನೆ, ನನಗೂ ಕೂಡ. ಆದರೆ ಇವರ ಹಣೆಬರ ಜಗತ್ತಿಗೆ ಗೊತ್ತಾಗಲಿ, ಇವರ ಹಣೆಬರ ಭಾರತೀಯರಿಗೆ ಗೊತ್ತಾಗಲಿ, ಇವರ ಹಣೆಬರ ಯುವ ಸಮುದಾಯಕ್ಕೆ ಗೊತ್ತಾಗಲಿ, ಇವರ ದ್ವಂದ್ವ ನೀತಿ, ಇವರ ದೇಶದ್ರೋಹಿತನ, ಇವರ ಪುಡುಗೋಸಿತನ ಪ್ರತಿಯೊಂದು ಜನರಿಗೆ ಅರ್ಥ ಆಗಲಿ, ಇವರ ಹಿಂದೆ ಯಾರಿದ್ದಾರೆ ಅನ್ನೋದು ಬೆತ್ತಲಾಗಲಿ ಅಂತಲೇ ಅವರನ್ನು ಬಿಟ್ಟಿದ್ದಾರೆ ಅನ್ನೋದು ಪರಮ ಸತ್ಯ. ನಮಸ್ತೆ.